ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತಾ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನು ಅವನನ್ನು ದೃಷ್ಟಿಸಿ ನೋಡಿ, ನಿನಗಿರುವ ಈ ಶಕ್ತಿಯಲ್ಲಿ ಹೋಗು, ನೀನು ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ತಪ್ಪಿಸಿ ರಕ್ಷಿಸುವೆ, ನಾನು ನಿನ್ನನ್ನು ಕಳುಹಿಸಲಿಲ್ಲವೋ ಎಂದನು. ದೇವರಿಗೆ ಸ್ತೋತ್ರ. ಜಡ್ಜಸ್ ಚಾಪ್ಟರ್ 6:14. Then the Lord ordered him, go with all your strength and rescue Israel from the Midianites. I myself am sending you. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಪ್ರೀತಿ ದೇವ್ರ ಮಕ್ಕಳು, ಕರ್ತನು ಸರ್ವಶಕ್ತಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯೆಹೋವನು ಅವನನ್ನು ದೃಷ್ಟಿಸಿ ನೋಡಿ. ಯಾರನ್ನ ಅಂತ ನೋಡೋದಾದರೆ, ವಾಕ್ಯಭಾಗ 1ರಿಂದ ನೋಡೋದಾದರೆ, ಗಿದ್ಯೋನನನ್ನು ದೃಷ್ಟಿಸಿ ನೋಡಿ, ನಿನಗಿರುವ ಈ ಶಕ್ತಿಯಲ್ಲಿ ಹೋಗು, ನೀನು ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ತಪ್ಪಿಸಿ ರಕ್ಷಿಸುವೆ, ನಾನು ನಿನ್ನನ್ನು ಕಳುಹಿಸಲಿಲ್ಲವೋ. ದೇವರಿಗೆ ಸ್ತೋತ್ರ. ವಾಕ್ಯಭಾಗದ ಸನ್ನಿವೇಶ, ಇಸ್ರಾಯೇಲರನ್ನು ಮಿದ್ಯಾನರು ಸುಮಾರು 7 ವರ್ಷಗಳ ತನಕ ಬಹಳವಾಗಿ ಬಾಧೆಪಡಿಸಿ ಅವ್ರನ್ನ ಅಡಿಯಾಳ ಮಾಡಿಕೊಂಡಿರ್ತಾರೆ. ಆ ಸನ್ನಿವೇಶದಲ್ಲಿ ಮಿದ್ಯಾನನು ಸಹ ಭಯಪಟ್ಟು, ಅವನ ವಾಕ್ಯಭಾಗ ನೋಡ್ತಾ ಇದ್ದೀವಿ ನಾವು. ವಾಕ್ಯಭಾಗ 11. ಯೆಹೋವನ ದೂತನು ಬಂದು ಅಬೀಯೆಜೆರನಾದ ಯೋವಾತನಿಗೆ ಹೊಂದಿರುವ ಒಫ್ರಾದಲ್ಲಿರುವ ಏಲಾ ಮರದ ಕೆಳಗೆ ಕುಳಿತನು. ಆಗ ಯೋವಾಷನ ಮಗ ಗಿದ್ಯೋನನು ಮಿದ್ಯಾನರಿಗೆ ಮರೆಯಾಗಿ ಹೋಗಿ ದ್ರಾಕ್ಷಿಯ ಅಲೆಯ ಬಳಿಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಆಗ ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಬಲಿಷ್ಠನಾದ ಪರಾಕ್ರಮಶಾಲಿಯಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ಸನ್ನಿವೇಶ ನೋಡಿದ್ರೆ, ಮಿದ್ಯಾನರ ಅಧೀನದಲ್ಲಿ ಅಂದರೆ ಅವರ ಭಯದಲ್ಲಿ ಇಸ್ರಾಯೇಲರು ಜೀವಿಸುವಂಥ ಸನ್ನಿವೇಶದಲ್ಲಿ ಅವನಿಗೆ ಗೋಧಿಯನ್ನು ಒಕ್ಕಣೆ ಮಾಡೋದಕ್ಕೂ ಅಂದರೆ ಆ ಕಾಲದಲ್ಲಿ ಬಹಳವಾಗಿ ಅವರು ವಂಚಿಸ್ತಾ ಇದ್ದರು. ಕುತಂತ್ರದಿಂದ ಇಸ್ರಾಯೇಲರನ್ನ ಅವ್ರ ಬೆಳೆಗಳನ್ನು ಸಹ ಎತ್ಕೊಂಡು ಹೋಗೋದು, ಅವರಿಂದ ವಂಚಿಸಿ ಕಿತ್ಕೊಳ್ತಕ್ಕಂಥ ಕಾರ್ಯಗಳೆಲ್ಲ ಮಾಡ್ತಿದ್ರು. ಆ ಸನ್ನಿವೇಶದಲ್ಲಿ ಗಿದ್ಯೋನನ್ನು ಗೋಧಿ ಒಕ್ಕಣೆ ಮಾಡಬೇಕಾದ್ರೆ ಅವನು ದ್ರಾಕ್ಷಿ ಅಲೆಯಲ್ಲಿ ಹೋಗಿ ಗೋಧಿ ಒಕ್ಕಣೆ ಮಾಡ್ತಾ ಇರ್ತಾನೆ. ಆ ಸನ್ನಿವೇಶದಲ್ಲಿ ದೇವದೂತನು ಬಂದು ಅವನ ಸಂಗಡ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾನೆ? ಪರಾಕ್ರಮಶಾಲಿಯೇ. ದೇವರಿಗೆ ಸ್ತೋತ್ರ. ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ದೇವರಿಗೆ ಸ್ತೋತ್ರ. ಅವನು ಭಯಪಟ್ಟುಕೊಂಡು ಗೋಧಿ ಒಕ್ಕಣೆ ಮಾಡಬೇಕಾದ್ರೆ ದ್ರಾಕ್ಷಿ ಅಲೆನಲ್ಲಿ ಮಾಡ್ತಾ ಇರ್ತಾನೆ. ಅಂಥವನ ಬಳಿಗೆ ಬಂದು ದೇವದೂತನು ಹೇಳ್ತಾ ಇದ್ದಾನೆ, ಬಲಿಷ್ಠನಾದ ಪರಾಕ್ರಮಶಾಲಿ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ದೇವರಿಗೆ ಸ್ತೋತ್ರ. ಮುಂದಿನ ವಾಕ್ಯಭಾಗದಲ್ಲಿ ಹೇಳ್ತಾ ಇದ್ದಾನೆ, ಅಯ್ಯೋ ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬರ್ತಾಯಿತ್ತು, ನಾವು ಇಷ್ಟೊಂದು ಕಷ್ಟಪಡ್ತಿದ್ದೀವಲ್ಲ ಅಂತ ಹೇಳ್ತಾನೆ. ಸೊ ಆ ವಾಕ್ಯಭಾಗದ ಸನ್ನಿವೇಶದಲ್ಲಿ ಈತನ ಹೇಳ್ತಾ ಇದ್ದಾನೆ, ನಿನಗಿರುವಂತಹ ಈ ಕೊಂಚ ಶಕ್ತಿಯಲ್ಲೇ ನೀನು ಹೋಗು, ನೀನು ಇಸ್ರಾಯೇಲರನ್ನು ಮಿದ್ಯಾನರ ಕೈಯಿಂದ ಬಿಡಿಸ್ತೀಯ, ನಾನೇ ನಿನ್ನನ್ನು ಕಳಿಸ್ತೇನೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಶಕ್ತಿನಲ್ಲಿ ಅವನು ಹೋಗಿ ಒಂದು ದೇಶವನ್ನು ಬಿಡಿಸೋಕ್ಕಾಗುತ್ತಂದರೆ ಖಂಡಿತ ಆಗಲ್ಲ. ತನ್ನೊಬ್ಬನ್ನ ರಕ್ಷಣೆ ಮಾಡ್ಕೊಳ್ಳೋಸ್ಕರನೇ ಅವನು ಎಷ್ಟೋ ಭಯಭಕ್ತಿಯಿಂದ ಮರೆಯಾಗಿ ಅವನು ಜೀವಿಸ್ತಾ ಇದ್ದಾನೆ. ಆ ಸನ್ನಿವೇಶದಲ್ಲಿ ದೇವರಿಂದ ಬಂದಂಥ ಒಬ್ಬ ದೂತನು ಹೀಗೆ ಹೇಳ್ತಾ ಇದ್ದಾನೆ ಅಂದರೆ ನಿಜವಾಗಲೂ ಬಹಳ ಆಶ್ಚರ್ಯ. ಸೊ ಆದರೆ ಹೇಗೆ ಸಾಧ್ಯವಾಯಿತು ಅಂತ ನೋಡೋದಾದರೆ, ವಾಕ್ಯಭಾಗ 34 ಹೇಳುತ್ತೆ, ಆದರೆ ಯೆಹೋವನ ಆತ್ಮವು ಗಿದ್ಯೋನನ ಮೇಲೆ ಬಂತು. ದೇವರಿಗೆ ಸ್ತೋತ್ರ. ತುತ್ತೂರಿ ಶಬ್ದಗಳನ್ನು, ಆರಾಧನೆಯನ್ನು, ದೇವರನ್ನು ಕೀರ್ತಿಸುವಂಥ ಸನ್ನಿವೇಶದಲ್ಲಿ, ದೇವರ ಮಹಿಮೆಪಡಿಸುವಂಥ ಸನ್ನಿವೇಶದಲ್ಲಿ, ಯುದ್ಧಕ್ಕೆ ಹೋಗುವಂಥ ಸನ್ನಿವೇಶದಲ್ಲಿ ಗಿದ್ಯೋನನ ಮೇಲೆ ದೇವರ ಆತ್ಮನು ಬರ್ತಾನೆ. ದೇವರಿಗೆ ಸ್ತೋತ್ರ. ದೇವರ ಆತ್ಮನು ಬಂದು ಯುದ್ಧದಲ್ಲಿ ಜಯಗಳಿಸೋದಕ್ಕೆ ಸಹಾಯ ಮಾಡಿ ಮಿದ್ಯಾನರನ್ನು ಅವನು ಸೋಲಿಸಿ ಸುಮಾರು 40 ವರ್ಷಗಳ ಕಾಲ ಇಸ್ರಾಯೇಲರನ್ನ ಸಮಾಧಾನದಿಂದ ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಈ ಶಕ್ತಿ ಹೆಂಗೆ ಬಂತು ಅಂದರೆ, ಅವನಿಗಿದ್ದಂಥ ಕೊಂಚ ಶಕ್ತಿನಲ್ಲಿ, ಅವನಿಗಿರ್ತಕ್ಕಂಥ ಬಲದಲ್ಲಿ ಅಲ್ಲ, ದೇವರು ಒಬ್ಬರನ್ನ ಆರಿಸ್ಕೊಂಡ ನಿಮಿತ್ತವಾಗಿ, ದೇವರು ಒಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವಂಥ ಸನ್ನಿವೇಶದಲ್ಲಿ, ದೇವರು ಒಬ್ಬರನ್ನ ನಡೆಸುವಂಥ ಕಾರ್ಯದಲ್ಲಿ ತನ್ನ ಶಕ್ತಿಯನ್ನು ಬಲದಿಂದ, ಮನುಷ್ಯರು ನಮಗಿರ್ತಕ್ಕಂಥ ಶಕ್ತಿ ಬಲದಿಂದಲ್ಲ. ದೇವರಿಗೆ ಸ್ತೋತ್ರ. ಜಕರ್ಯ 4:6 ವಾಕ್ಯವಾಗಿ ಹೇಳುತ್ತೆ, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ಯೆಹೋವನ ಆತ್ಮರಿಂದಲೇ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ನಮಗಿರ್ತಕ್ಕಂಥ ಶಕ್ತಿ ಬಲ ಅಲ್ಲ, ದೇವರ ಆತ್ಮನು ಒಬ್ಬರನ್ನು ನಡೆಸೋದಾದರೆ, ದೇವರ ಶಕ್ತಿಯ ಮೂಲಕವಾಗಿ ಒಬ್ಬರು ಕಾರ್ಯ ಮಾಡೋದಾದರೆ
ಅಸಾಧಾರಣ ಕಾರ್ಯಗಳನ್ನ ಸಾಧ್ಯ ಮಾಡಲಿಕ್ಕೆ ಸಾಧ್ಯ. ದೇವರಿಗೆ ಸ್ತೋತ್ರ. ಇಲ್ಲಿ ಗಿದ್ಯೋನಿಗದ್ದು ಅದೇ, ಅವನೇ ಭಯಪಟ್ಟು ಒಬ್ಬನ ಜೀವನ ನಡೆಸೋದಕ್ಕೆ ಅವನು ಕಷ್ಟಪಟ್ಟು ಭಯಪಟ್ಟು ಮರೆಯಲ್ಲಿ ಮಾಡ್ತಾ ಇದ್ದಾನೆ. ದೇವರೇನೋ ದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನ್ನ ಕಳಿಸ್ತಾ ಇದ್ದಾರೆ. ಅದು ಆಯ್ತಾ ಅಂದರೆ ಖಂಡಿತ ಆಯ್ತು. ಏಕೆ? ದೇವರ ಆತ್ಮನ ಶಕ್ತಿ ಅವನಲ್ಲಿ ಬಂತು. ಆ ಆತ್ಮನ ಶಕ್ತಿಯನ್ನು ಹೊಂದ್ಕೊಂಡಂಥವನು ದೇಶವನ್ನೇ ರಕ್ಷಣೆ ಮಾಡಿದ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಮಗಿರ್ತಕ್ಕಂಥ ಶಕ್ತಿ ಬಲ ಜ್ಞಾನ ಅಲ್ಲ, ದೇವರ ಶಕ್ತಿ ಬಲ ಜ್ಞಾನದಿಂದ ಮಾಡಲಿಕ್ಕೆ ಸಾಧ್ಯ. ಅಸಾಧಾರಣ ಕಾರ್ಯಗಳನ್ನ ಯಾರ ಮೂಲಕವಾಗಿ ದೇವರು ಮಾಡ್ತೀರಿ ಅಂತ ಮನಸ್ಸು ಮಾಡ್ತಾರೆ, ಅವರಿಂದ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರನ್ನ ಆಶ್ರಯಿಸಿಕೊಂಡ್ರೆ, ದೇವರಿಗೆ ನಾವು ವಿಧೇಯರಾದರೆ, ಕರ್ತನು ನಮ್ಮ ಜೀವಿತಗಳಲ್ಲಿ ಅಸಾಧಾರಣ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಮಾಡುವವರಾಗಿರ್ತಾರೆ. ಸೊ ಹಾಗಾಗಿ ನಿಮಗಿರ್ತಕ್ಕಂಥ ಪರಿಸ್ಥಿತಿ ಏನೇ ಆಗಿರಲಿ, ನಿಮಗಿರ್ತಕ್ಕಂಥ ಕಷ್ಟ ಬಲಹೀನತೆಗಳು ಏನೇ ಆಗಿರಲಿ, ದೇವರನ್ನ ನೀವು ಆಶ್ರಯಿಸ್ಕೊಳ್ಳೋದಾದರೆ ಕರ್ತನು ನಿಮ್ಮ ಜೀವಿತಗಳಲ್ಲಿ ಅಸಾಧಾರಣ ಕಾರ್ಯಗಳನ್ನು ಮಾಡ್ತಾರೆ. ಆ ಪರಿಸ್ಥಿತಿಗಳನ್ನ ಬಿಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಸಮಾಧಾನವನ್ನು, ಸೌಖ್ಯವನ್ನು ಕೊಡ್ತಾರೆ, ಆಶೀರ್ವಾದವನ್ನು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನೀವು ಏನೇ ಆಗಿರಲಿ ಅದನ್ನು ನೋಡಿ ಚಿಂತೆ ಮಾಡಿಬಿಡ್ರಿ. ನಿಮ್ಮ ಕಷ್ಟಗಳನ್ನು ದೇವರಿಗೆ ಒಪ್ಪಿಸಿರಿ, ನಿಮ್ಮ ಸಮಸ್ಯೆಗಳನ್ನ, ನಿಮ್ಮ ಬಲಹೀನತೆಗಳನ್ನ ದೇವರಿಗೆ ಒಪ್ಪಿಸಿರಿ. ದೇವರು ನಿಮಗೆ ಸಹಾಯ ಮಾಡುವವರಾಗಿರ್ತಾರೆ, ಆ ಪರಿಸ್ಥಿತಿಗಳನ್ನ ಬಿಡಿಸುವವರಾಗಿರ್ತಾರೆ, ನಿಮ್ಮನ್ನು ಸಂರಕ್ಷಿಸುವವರಾಗಿರ್ತಾರೆ, ನಿಮಗೆ ಆ ಸಮಾಧಾನವನ್ನು, ಆಶೀರ್ವಾದವನ್ನು ಕೊಡುವವರಾಗಿರ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ ಎಸಪ್ಪ, ಗಿದ್ಯೋನನ್ನೇನು ತನ್ನ ಜೀವಿತವನ್ನು ಕಾಪಾಡಿಕೊಳ್ಳೋದಕ್ಕೆ ಭಯಪಟ್ಟು ಅವನು ಮರೆಯಾಗಿ ದ್ರಾಕ್ಷಿ ಹಲ್ಲೆಯಲ್ಲಿ ಗೋಧಿಯನ್ನು ಬಡಿಯುವಂಥ ಸನ್ನಿವೇಶದಲ್ಲಿ ನೀವು ಹೋಗಿ ಅವನಿಗೆ ಹೇಳ್ತಾ ಇದ್ದೀರಾ, ಬಲಿಷ್ಠನಾದ ಪರಾಕ್ರಮಶಾಲಿಯೇ, ನಾನೇ ನಿನ್ನ ಸಂಗಡ ಇದ್ದೇನೆ ಅಂತ. ಸ್ವಾಮಿ, ನೀವೊಬ್ಬರು ಸಂಗಡ ಇರೋದಾದರೆ ಅಸಾಧಾರಣ ಕಾರ್ಯಗಳನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಶಕ್ತಿ, ನಿಮ್ಮ ಬಲದಿಂದ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈಸಪ್ಪ, ನಿನ್ನ ಜನರು ಯಾವುದೇ ಕಷ್ಟದ ಸನ್ನಿವೇಶದಲ್ಲಿ, ಯಾವುದೇ ಬಲಹೀನತೆಯಲ್ಲಿ, ಕೊರತೆಯಲ್ಲಿದ್ದಾರೋ ಅದು ನಿಮಗೆ ಗೊತ್ತಿದೆ. ಅವರು ತಮ್ಮ ಪರಿಸ್ಥಿತಿಯನ್ನು ನೋಡಿದೆ ನಿಮ್ಮನ್ನು ಆಶ್ರಯಿಸ್ಕೊಳ್ಳೋದಾದರೆ, ನೀವು ಆ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ಅವರಿಂದ ಆಗದೇ ಇರತಕ್ಕಂಥ ಕಾರ್ಯಗಳನ್ನು ಸಹ ನೀವು ಸಾಧನೆ ಮಾಡೋದಕ್ಕೆ, ಜಯಿಸೋದಕ್ಕೆ, ಬಿಡಿಸೋದಕ್ಕೆ ನೀವು ಮನಸ್ಸುಳ್ಳವರಾಗಿದ್ದೀರಾ, ಶಕ್ತರಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಆಮೇಲೆ ನಿನ್ನ ಜನರು ತಮ್ಮನ್ನು ಮಾತ್ರ ಅವರು ನಂಬಿ ಸೋತು ಹೋಗದೆ ನಿಮ್ಮಲ್ಲಿ ನಿರೀಕ್ಷೆ ಇಟ್ಟು ಅವ್ರಿಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಹೊರಗೆ ಬರೋದಕ್ಕೂ, ಅದರಿಂದ ಬಿಡಿಸ್ಕೊಳ್ಳೋದಕ್ಕೂ, ಅದರಿಂದ ರಕ್ಷಣೆ ಉಂಟಾಗೋದಕ್ಕೂ ನೀವು ಸಹಾಯ ಮಾಡೋರಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಂತ ದೇವರೇ, ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ, ನಮ್ಮ ಜೀವೋಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.